ಸಂವಿಧಾನ ಬದಲಾವಣೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಇವತ್ತು ಡಿ.ಸಿ.ಎಂ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ. ಇವರು ಹೋರಾಟ ಮಾಡಲಿ, ಅವ್ರೇನು ಕೊಡಲ್ಲ ಬಿಡಲ್ಲ, ಕೊಡ್ಬಿಡ್ತಾರೆ ಸಂಪ್ರದಾಯ ಕೇಳಿದ ತಕ್ಷಣ. ರೈಟ್ ಮಾಡ್ರಿ, ಎಲ್ಲ ಕಡೆ ಮಾಡಿದ್ದಾರೆ. ಭಾಳ ಕಡೆ ಟೈರ್ ಬೆಂಕಿ ಹಚ್ಚೋದು, ಪ್ರತಿಕೃತಿ ದಹಿಸೋದು, ಮೊಟ್ಟೆ ಹೊಡೆಯೋದು, ಸ್ಟ್ಯಾಂಡರ್ಡ್ ಎಲ್ಲ SOP ಗಳೆಲ್ಲ ಫಾಲೋ ಆಗಿದೆ. ಹಾಂ, ಕೆಲವೆಡೆ ವಾಗ್ವಾದ, ಹೈಡ್ರಾಮಾ. ಶಿವಕುಮಾರ್ ಹೇಳಿಕೆಗೆ ರಕ್ತಕ್ರಾಂತಿ ಆಗಬೇಕಿತ್ತಂತೆ. ಯಾರು ಹೇಳಿದ್ದು? ಕಾರಜೋಳರು. ನೀವು ಅಧಿಕಾರದಲ್ಲಿ ಇದ್ದಾಗ ಮಾಡಿದ ಕೆಲವು ಕೆಲಸಗಳಿಗೆ, ನೀವು ನಿಮ್ಮ ಆವತ್ತಿನ ಸರ್ಕಾರಗಳಿಗೆ ಅದು ಎಷ್ಟು ರಕ್ತ ಹೋಗ್ಬಿಡ್ಬೇಕಾಗಿತ್ತು. ಸಿದ್ದರಾಮಯ್ಯನವರಿಂದ ಹೇಳಿದ್ರು, ಅದಕ್ಕೆ ಪ್ರಸ್ತಾವ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಸಾಬೀತು ಮಾಡ್ತಾರೆ. ಈಗ ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ ರೀ ಅಂತ ಡಿ.ಸಿ.ಎಂ. ಹೌದಾ? ಯಾರೊಬ್ರು ಬೇಗ ಪ್ರೂವ್ ಮಾಡ್ರಪ್ಪ. ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲು, ಸಿದ್ದರಾಮಯ್ಯನವರೇ ಪ್ರೂವ್ ಮಾಡಿಬಿಡ್ರಿ. ಎಂಥ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ಬಹುಮಾನ, ಬೇಗ ಬೇಗ ಲಾಟರಿ ಹೊಡೆಯುತ್ತೆ. ಹೊಡೀರಿ. ಸಂವಿಧಾನ ಬದಲು ಮಾಡ್ತೀವಿ ಅಂದಾರಂತೇಳಿ ಇಡೀ ದೇಶದ ತುಂಬ ಹೋರಾಟ ಮಾಡಿದ್ರಿ. ಅವಾಗ ಸಿದ್ದರಾಮಯ್ಯನವ್ರು ಬಳಸಿದ ಭಾಷೆ ಏನು? ಸಂವಿಧಾನ ಬದಲು ಮಾಡಿದ್ರೆ ರಕ್ತ ಕ್ರಾಂತಿ ಆಗ್ತದ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವ್ರ ರಕ್ತ ಇವತ್ತು ತಣ್ಣಗಾಗಿದೆಯಾ? ಕುದಿತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯನವ್ರು ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾವೇ ಸಂವಿಧಾನನ, ನಮ್ಮ ಪಾರ್ಟಿ ರೀ ಸಂವಿಧಾನ. ಇವ್ರ ಪಾರ್ಟಿನೇ ಬರೆದಿದ್ದ ಸಂವಿಧಾನ? ಹೌದು, ಅವರೇ ರಕ್ಷಕರಂತೆ ಸರ್. ನೀವು ಒಬ್ಬರೇ ರಕ್ಷಕರು. ನೀವು ಎಂತೆಂಥವ್ರಿಗೂ ರಕ್ಷಕರು ಇದ್ದೀರಿ ಕಾಂಗ್ರೆಸ್ನವರು. ಏನು ಸಾಮಾನ್ಯ ಅಲ್ಲ ನೀವು ಕಾಂಗ್ರೆಸ್ನವರು. ಎಂತೆಂಥವ್ರಿಗೂ ರಕ್ಷಣೆ ಕೊಟ್ಟಿದ್ದೀರಿ. ಏನು ಸಾಮಾನ್ಯನಾ?